ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಅಕ್ಷರಾಭ್ಯಾಸ ಹೇಗೆ ಮಾಡಿಸೋದು, ಎಲ್ಲಿ ಮಾಡಿಸೋದು, ಏನೆಲ್ಲ ಪದಾರ್ಥಗಳು ಬೇಕು, ಮತ್ತೆ ಮಗುವಿಗೆ ವಯಸ್ಸು ಎಷ್ಟಿರಬೇಕು ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಎಲ್ಲ ತಂದೆ ತಾಯಂದ್ರಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳನ್ನಾಗಿ ಬೆಳಿಬೇಕು ಅನ್ನೋ ಆಕಾಂಕ್ಷೆ ಇದ್ದೇ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರ್ತವ್ಯ ಏನಂದ್ರೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸೋದು. ವಿದ್ಯಾರಂಭದ ಶುಭಾರಂಭದಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ ಕೊಡೋಕ್ಕೆ ದೇವರ ಆಶೀರ್ವಾದ, ವಿದ್ಯಾದೇವತೆಯ ಆಶೀರ್ವಾದ ಪಡೆಯೋ ಒಂದು ಪ್ರಮುಖ ಆರಂಭವೇ ಈ ಅಕ್ಷರಾಭ್ಯಾಸ. ಹಾಗಾಗಿ ಬೆಂಗಳೂರಲ್ಲಿ ಇರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನನ್ನ ಮಗನ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಈ ಅಕ್ಷರಾಭ್ಯಾಸ ಮಾಡಿಸೋಕೆ ಮುಂಚೆನೇ ದೇವಸ್ಥಾನದಲ್ಲಿ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ಈ ಅಕ್ಷರಾಭ್ಯಾಸ ಸೇವೆಗೆ 500 ರೂಪಾಯಿ ತಗೊತಾರೆ ಅಷ್ಟೇ. ಮಗುವಿನ ನಕ್ಷತ್ರದ ಮೇಲೆ ಯಾವ ದಿನ ಈ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಗುರುಗಳು ಹೇಳ್ತಾರೆ. ನನ್ನ ಮಗನಿಗೆ 3 ವರ್ಷ 10 ತಿಂಗಳು ತುಂಬಿತ್ತು. ಶಾಲೆಗೆ ಸೇರಿಸೋ ಮುಂಚೆ ಈ ಪೂಜೆ ಮಾಡಿಸಿದ್ರೆ ಸಾಕು. ಮಗುವಿಗೆ ಇದಕ್ಕೆ ಏಜ್ ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ. ಈ ಸೇವೆಗೆ ತರಬೇಕಾಗಿರೋ ಪದಾರ್ಥಗಳು ಏನಂತಂದರೆ ಅಕ್ಕಿ 1 kg, ಅರಿಶಿಣದ ಕೊಂಬು 1, ಒಣ ಕೊಬ್ಬರಿ 1, ಮತ್ತು ಬೆಲ್ಲದ ಅಚ್ಚು 1, ವೀಳ್ಯದೆಲೆ 5, ಬಟ್ಲ ಅಡಿಕೆ 5, ಬಾಳೆಹಣ್ಣು 1 ಚಿಪ್ಪು, ತೆಂಗಿನಕಾಯಿ 2, ಸ್ಲೇಟು, ಬಳಪ, ಪಂಚಫಲ ಅಂದರೆ 5 ಥರದ ಹಣ್ಣುಗಳು, ಹಾಗೆ ಹೂವು, ಕಡ್ಡಿ, ಕರ್ಪೂರ ತರಬೇಕು ಅಂತ ಹೇಳಿದರು. ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸೋ ದಿನ ಮಗುವಿಗೆ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಕರ್ಕೊಂಡು ಬರಬೇಕು ಅಂತ ಹೇಳಿದರು. ಮಗುವಿನ ತಾಯಿ ಸೀರೆ ಹಾಗೂ ತಂದೆ ಪಂಚೆ ಶಲ್ಯ ಧರಿಸೋದು ಕಡ್ಡಾಯ ಆಗಿತ್ತು. ಅಕ್ಷರಾಭ್ಯಾಸ ಮಾಡಿದ ನಂತರ ಮನೆಗೆ ಹೋಗಿ ಮಗುವಿಗೆ ಆರತಿ ಮಾಡಿ ಸಂಜೆ 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಅಕ್ಷರಾಭ್ಯಾಸಕ್ಕೆ ಬಳಸಿದ ಅಕ್ಕಿನ ಮಗುವಿಗೆ ಯಾವುದಾದ್ರೂ ಸಿಹಿ ಮಾಡಿ ಕೊಡಿ ಅಂತ ಹೇಳಿದರು. ಪ್ರತಿದಿನ ಮಕ್ಕಳಿಗೆ ದೇವರ ಶ್ಲೋಕಗಳನ್ನು ಹೇಳಿಕೊಡ್ತಾ ಇರಬೇಕು. ಹಾಗೆ ಮುಖ್ಯವಾಗಿ ಈ ಅಕ್ಷರಾಭ್ಯಾಸ ಬೆಳಗ್ಗೆನೆ ಮಾಡ್ತಾರೆ. ಅಂದರೆ 7:30ಗೆ ಬರೋಕ್ಕೆ ಹೇಳಿದರೆ ಅರ್ಧ ಗಂಟೆ ಮುಂಚೆನೇ ಇರಬೇಕು. ನಮಗಂತೂ ಪೂಜೆ ತುಂಬ ಚೆನ್ನಾಗಿ ಆಯಿತು. ಶಾರದಾ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ತು ಅಂತ ಅನ್ನಿಸ್ತು. ಯಾರಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ದಯವಿಟ್ಟು ಮುಂಚೆನೇ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಯಾಕಂದರೆ ನಾವು ಕೇಳಿರೋ ಡೇಟ್ ಕೊಡಲ್ಲ ಅವರು. ಮಗುವಿನ ಒಂದು ನಕ್ಷತ್ರದ ಮೇಲೆ ಯಾವ ದಿನ ಚೆನ್ನಾಗಿರುತ್ತೆ ಅಂತ ಗುರುಗಳೇ ತಿಳಿಸ್ತಾರೆ. ಆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ದೇವಸ್ಥಾನದ ಒಂದು ಅಡ್ರೆಸ್ ಈ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆ ಬುದ್ಧಿ, ಜ್ಞಾನ, ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ.